ಜಗತ್ತಿನಲ್ಲಿ ಅದೆಷ್ಟೋ ರಹಸ್ಯಗಳು ಅಡಗಿವೆ. ಅಂತಹ ಒಂದು ರಹಸ್ಯವಾದ ಸ್ಥಳಕ್ಕೆ ಇವತ್ತು ನಮ್ಮ ಭೇಟಿ. ಪ್ರಕೃತಿಯ ಮಡಿಲಲ್ಲಿ, ದಟ್ಟನೆಯ ಕಾಡಿನ ಮಧ್ಯದಲ್ಲಿ ಅದೊಂದು ದೇವಾಲಯ ಪವಾಡ ವಿಸ್ಮಯಗಳಿಗೆ ತಾಣವಾಗಿದೆ. ಮನುಷ್ಯನು ಅದೆಷ್ಟು ಸಾಂಕೇತಿಕವಾಗಿ ಮುಂದುವರೆದರೂ ಪ್ರಕೃತಿಯಲ್ಲಿನ ರಹಸ್ಯಗಳನ್ನು ಭೇದಿಸಲು ಇಂದಿಗೂ ಸಾಧ್ಯವಾಗುತ್ತಿಲ್ಲ. ವಿಜ್ಞಾನಕ್ಕೆ ಸವಾಲಾಗಿ ಮನುಷ್ಯನ ಅಂದಾಜಿಗೂ ಸಿಗದ ಆ ದೇವಾಲಯವೇ ಈ ಮಣಿಕಾವು ಮಹಾಶಿವ ದೇವಾಲಯ. ಈ ದೇವಾಲಯವು ಸುಮಾರು 6,000 ವರ್ಷಗಳಿಗಿಂತ ಹಳೆಯದ್ದೆಂದು ಇಲ್ಲಿನ ಸ್ಥಳ ಪುರಾಣಗಳಲ್ಲಿ ಹೇಳಲಾಗಿದೆ. ಮತ್ತು ಇಲ್ಲಿ ಶಿವನು ಲಿಂಗರೂಪವಾಗಿ ಸ್ವಯಂಭುವಾಗಿ ನೆಲೆಸಿರ್ತಾನೆ. ಈ ದೇವಾಲಯದಲ್ಲಿರುವ ಶಿವಲಿಂಗವು ಇಡೀ ನಮ್ಮ ಭೂಮಂಡಲದ ಮೇಲೆ ಯಾವ ಕಲ್ಲಿಗೂ ಹೋಲುವುದಿಲ್ಲ ಎಂದು ಇಲ್ಲಿನ ಅರ್ಚಕರು ಹೇಳುತ್ತಾರೆ. ಈ ದೇವಾಲಯದ ಇನ್ನೊಂದು ಪವಾಡವೇನೆಂದರೆ, ಇಲ್ಲಿರುವ ಶಿವಲಿಂಗದ ಮೇಲೆ ನೀರಿನ ಜರಿಯಿಂದ ಇಡೀ ವರ್ಷ ಅಭಿಷೇಕವಾಗುತ್ತೆ. ನೀರು ಎಲ್ಲಿಂದ ಬರುತ್ತೆ, ಹೇಗೆ ಬರುತ್ತೆ ಎಂದು ಇಂದಿಗೂ ರಹಸ್ಯವಾಗಿಯೇ ಉಳಿದಿದೆ. ಅದಷ್ಟೇ ಜೋರಿನ ಮಳೆ ಇರಲಿ, ಅದೆಷ್ಟೋ ಸುಡುವ ಬಿಸಿಲಿರಲಿ, ನೀರಿನ ಮಟ್ಟ ಕಮ್ಮಿಯೂ ಆಗುವುದಿಲ್ಲ, ಜಾಸ್ತಿಯೂ ಆಗುವುದಿಲ್ಲ. ಇಂತಹ ಒಂದು ಕ್ಷೇತ್ರ ಇರೋದು ನಮ್ಮ ನೆರೆರಾಜ್ಯವಾದಂತಹ ಕೇರಳದ ವಯನಾಡಿನಲ್ಲಿ. ಈ ದೇವಾಲಯದ ಸಮಯವು ಬಂದು ಬೆಳಗಿನ ಜಾವ 5ರಿಂದ ಮಧ್ಯಾಹ್ನದ 12, ಸಂಜೆ 5:15 ರಾತ್ರಿ 8 ಗಂಟೆವರೆಗೆ. ಈ ಶಿವಲಿಂಗವನ್ನು ದರ್ಶನ ಮಾಡಿಕೊಂಡರೆ ಮೈ ಎಲ್ಲ ರೋಮಾಂಚನವಾಗುತ್ತೆ. ಸ್ನೇಹಿತರೆ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಟಾಟಾ, ಬಾಯ್, ಟೇಕ್ ಕೇರ್, ಲವ್ ಯು ಟು ಆಲ್.